ಭಾರತದ ರಾಜಕೀಯ ದಿಕ್ಸೂಚಿಯನ್ನೇ ಬದಲಿಸಿದ ದಿನ ಅದು. ಪ್ರಧಾನಿ ನರೇಂದ್ರ ಮೋದಿ ಸತತ 12 ವರ್ಷಗಳ ಕಾಲ ಆಡಳಿತ ಪೂರೈಸಿ ಅಂದರೆ 4399 ದಿನಗಳ ಕಾಲ ದೇಶವನ್ನ ಮುನ್ನಡೆಸುವ ಮೂಲಕ ನೆಹರು ದಾಖಲೆಯನ್ನ ಮುರಿದಿದ್ದಾರೆ. ಈ ಐತಿಹಾಸಿಕ ದಿನದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಮೋದಿ ಹೆಸರಿನಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದ್ರೆ ಅತ್ತ ವಿಶ್ವದ ದೊಡ್ಡ ದೊಡ್ಡ ನಾಯಕರುಗಳು ಮೋದಿಯವರ ಸಾಧನೆಯನ್ನ ಕೊಂಡಾಡ್ತಾ ಇದ್ದಾರೆ. अच्छे दिन आने वाले हैं. ರಾಜಕೀಯ ಅಸ್ಥಿರತೆ, ಕೋಮು ವೈಷಮ್ಯ, ನಿರುದ್ಯೋಗ, ಭ್ರಷ್ಟ ಸಾರ್ವತ್ರಿಕ ವ್ಯವಸ್ಥೆಗಳಿಂದ ದೇಶ ತತ್ತರಿಸುತ್ತಿದ್ದಾಗ ತಾನು ಮಾತ್ರ ಸರಿ ಮಾಡಬಲ್ಲೆ, ಅಚ್ಚೇ ದಿನ್ ಆನೆ ವಾಲೆ ಹೇ ಎಂಬ ಕನಸನ್ನ ಯಶಸ್ವಿಯಾಗಿ ಬಿತ್ತಿದ್ದ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಗದ್ದುಗೆ ಅಲಂಕರಿಸಿ ಬರೋಬ್ಬರಿ 12 ವರ್ಷಗಳಾಗಿವೆ. नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. ಎರಡು 2014ರಿಂದ 2026 4399 ದಿನಗಳ ಸುದೀರ್ಘ ಆಡಳಿತ. ದೇಶದ ಪ್ರಥಮ ಪ್ರಧಾನಿ ನೆಹರು ದಾಖಲೆ ಮುರಿದ ಮೋದಿ. ಗುಜರಾತ್ನಲ್ಲಿ ಚಹಾ ಮಾರುತ್ತಿದ್ದ ಸಾಮಾನ್ಯ ಬಾಲಕನೊಬ್ಬ ಇಂದು ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದ ಅಪ್ರತಿಮ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿದೆ. ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಭರ್ತಿ 4399 ದಿನಗಳನ್ನು ಪೂರೈಸುವ ಮೂಲಕ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಅತ್ಯಂತ ದೀರ್ಘಾವಧಿವರೆಗೆ ಸೇವೆ ಸಲ್ಲಿಸಿದ ಮೊದಲ ಚುನಾಯಿತ ಪ್ರಧಾನಿ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ಮೋದಿ ಪಾತ್ರರಾಗಿದ್ದಾರೆ. ನೆಹರು ಇಂದಿರಾ ದಾಖಲೆ ಧೂಳಿಪಟ. ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು 1952ರ ಮೇ 13ರಂದು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 1964ರ ಮೇ 27ರವರೆಗೆ ಒಟ್ಟು 4398 ದಿನಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ್ರು. ಈ ದಾಖಲೆ ಕಳೆದ 64 ವರ್ಷಗಳಿಂದಲೂ ಅಚ್ಚಳಿಯದೆ ಉಳಿದಿತ್ತು. ಈಗ ಮೋದಿ ಈ ದಾಖಲೆಯನ್ನ ಅಳಿಸಿ ಹಾಕಿದ್ದಾರೆ. ಇದಕ್ಕೂ ಮೊದಲು 2025ರ ಜುಲೈ 25ರಂದು ಮತ್ತೊಂದು ಮೈಲಿಗಲ್ಲು ದಾಟಿದ್ರು. 4077 ದಿನಗಳೊಂದಿಗೆ ಮೂರನೇ ಅತ್ಯಂತ ದೀರ್ಘಕಾಲ ಸೇವೆ ಸಲ್ಲಿಸಿದ ಪ್ರಧಾನಿ ಇಂದಿರಾ ಗಾಂಧಿ ದಾಖಲೆಯನ್ನ ಹಿಂದಿಕ್ಕಿದ್ರು. ಇಂದಿರಾ 1966ರ ಜನವರಿ 24ರಿಂದ 1977ರ ಮಾರ್ಚ್ 24ರವರೆಗೆ ಸುಮಾರು 11 ವರ್ಷ 2 ತಿಂಗಳ ಕಾಲ ಅಂದ್ರೆ 4077 ದಿನ ನಿರಂತರವಾಗಿ ಅಧಿಕಾರ ನಡೆಸಿದ್ರು. ಇಲ್ಲಿ ನೆಹರು ಕಾಲದಲ್ಲಿ ಅಂದ್ರೆ ಸ್ವಾತಂತ್ರ್ಯ ನಂತರದ ದಶಕಗಳಲ್ಲಿ ಕಾಂಗ್ರೆಸ್ ದೇಶದ ರಾಜಕಾರಣದಲ್ಲಿ ಬಹಳ ದೊಡ್ಡ ಪ್ರಾಬಲ್ಯ ಹೊಂದಿತ್ತು. ವಿರೋಧ ಪಕ್ಷಗಳು ದುರ್ಬಲವಾಗಿದ್ವು. ಆದರೆ ಈಗ ಕಾಲ ಬದಲಾಗಿದೆ, ರಾಜಕೀಯವು ಬದಲಾಗಿದೆ. ಹಲವು ಪ್ರಾದೇಶಿಕ ಪಕ್ಷಗಳು, ಬಲವಾದ ರಾಜ್ಯ ಸರ್ಕಾರಗಳು, ವಿವಿಧ ವಿರೋಧ ಒಕ್ಕೂಟಗಳಿವೆ. ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ನೀತಿಗಳನ್ನ ನಿರಂತರವಾಗಿ ಪ್ರಶ್ನಿಸುತ್ತಿವೆ, ಸವಾಲು ಹಾಕುತ್ತವೆ. ಅಧಿಕಾರ ಈಗ ಒಂದೇ ಪಕ್ಷ ಅಥವಾ ಒಬ್ಬನೇ ನಾಯಕನ ಕೈಯಲ್ಲಿ ಕೇಂದ್ರೀಕರಿಸಿಲ್ಲ. ಇಂತಹ ಸ್ಪರ್ಧಾತ್ಮಕ ರಾಜಕೀಯದಲ್ಲೂ ನಿರಂತರವಾಗಿ ಬಹುಮತವನ್ನ ಕಾಯ್ದುಕೊಳ್ಳುವುದು ದೊಡ್ಡ ಸವಾಲೇ ಸರಿ. ನೆಹರು ದಾಖಲೆ ಮುರಿದ ಮೋದಿಗೆ ಸಚಿವ ಸಂಪುಟ ಗೌರವ. ಜವಾಹರ್ಲಾಲ್ ನೆಹರು ಆಡಳಿತ ಅವಧಿಯ ದಾಖಲೆಯನ್ನ ಮುರಿದ ಪ್ರಧಾನಿ ಮೋದಿಗೆ ಸಚಿವ ಸಂಪುಟ ಸಭೆಯಲ್ಲಿ ಅಭಿನಂದನೆ ಮೂಲಕ ನಿರ್ಣಯವನ್ನ ಅಂಗೀಕರಿಸಲಾಯಿತು. ಸಂಪುಟ ಸಹೋದ್ಯೋಗಿಗಳು ಮೋದಿಗೆ ಎದ್ದು ನಿಂತು ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದನೆ ಸಲ್ಲಿಸಿದ್ರು. ಇನ್ನು ಮೋದಿ ಅವರ ಈ ಐತಿಹಾಸಿಕ ಸಾಧನೆಯ ಬೆನ್ನಲ್ಲೇ
ದೇಶಾದ್ಯಂತ ಅಭಿಮಾನದ ಮಹಾಪೂರವೇ ಹರಿದು ಬರ್ತಿದೆ. ಕಾಶಿ ವಿಶ್ವನಾಥ, ಅಯೋಧ್ಯೆಯ ರಾಮ ಮಂದಿರದಿಂದ ಹಿಡಿದು ದಕ್ಷಿಣ ಭಾರತದ ಪ್ರಸಿದ್ಧ ದೇಗುಲಗಳವರೆಗೆ ಮೋದಿ ಹೆಸರಲ್ಲಿ ವಿಶೇಷ ಪೂಜೆ ಪುನಸ್ಕಾರ, ಹೋಮ ಹವನಗಳು ನಡೆದಿವೆ. ಮೋದಿ ಅವರ ಆಡಳಿತ ಹೀಗೆಯೇ ಮುಂದುವರಿಯಲಿ, ಅವರ ಆರೋಗ್ಯ ವೃದ್ಧಿಸಲಿ ಎಂದು ದೇಶದ ಕೋಟ್ಯಾಂತರ ಜನ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ರಾಜ್ಯದಲ್ಲೂ ಬಿಜೆಪಿ ನಾಯಕರು ಮೋದಿ ಆಯುರಾರೋಗ್ಯಕ್ಕಾಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಮೋದಿ ಅವರ ಈ ಯಶಸ್ಸು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಡೀ ಜಗತ್ತೇ ಇಂದು ಮೋದಿಗೆ ಸಲಾಂ ಹೊಡೆಯುತ್ತಿದೆ. ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಆಸ್ಟ್ರೇಲಿಯಾ ಸೇರಿದಂತೆ ವಿಶ್ವದ ಪ್ರಭಾವಿ ದೇಶಗಳ ನಾಯಕರು ವಿಶ್ವನಾಯಕನಿಗೆ ಅಭಿನಂದನೆಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಮೋದಿ ಕೇವಲ ಭಾರತದ ನಾಯಕರಲ್ಲ, ಇಡೀ ವಿಶ್ವದ ಶಾಂತಿ ಮತ್ತು ಅಭಿವೃದ್ಧಿಯ ಧ್ರುವತಾರೆ ಎಂದು ಜಾಗತಿಕ ನಾಯಕರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಇನ್ನು ದೇಶದ ರಾಜಕೀಯ ವಲಯದಲ್ಲೂ ಮೋದಿಯ ಈ ಮೈಲಿಗಲ್ಲು ಸಂಚಲನ ಸೃಷ್ಟಿಸಿದೆ. ಸ್ವಪಕ್ಷದ ನಾಯಕರು ಮೋದಿ ಅವರ ದೃಢ ಸಂಕಲ್ಪ ಮತ್ತು ನಾಯಕತ್ವವನ್ನು ಕೊಂಡಾಡುತ್ತಿದ್ದಾರೆ. ಅತ್ತ ವಿರೋಧ ಪಕ್ಷದ ಪ್ರಮುಖ ನಾಯಕರು ಕೂಡ ಮೋದಿ ಅವರ ಈ ಸುದೀರ್ಘ ರಾಜಕೀಯ ಪಯಣ ಮತ್ತು ಜನಪ್ರಿಯತೆಗೆ ಮನಸಾರೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. 4399 ದಿನಗಳ ಅಡೆತಡೆಗಳಿಲ್ಲದ ಆಡಳಿತ, 12 ವರ್ಷಗಳ ನಿರಂತರ ಪರಿಶ್ರಮ, 14 ಜನಪ್ರಿಯ ಯೋಜನೆಗಳು, ಇದೆಲ್ಲವೂ ನರೇಂದ್ರ ಮೋದಿ ಎಂಬ 3 ಅಕ್ಷರದ ಶಕ್ತಿಯನ್ನ ಜಗತ್ತಿನ ಅತ್ಯುನ್ನತ ಶಿಖರದಲ್ಲಿ ತಂದು ನಿಲ್ಲಿಸಿದೆ. ಬ್ಯೂರೋ ರಿಪೋರ್ಟ್, TV9.